ಹರಿಯಾಣದ ಯುವ ಮಾಡೆಲ್ ಶೀತಲ್ ಕೊಲೆ ಪ್ರಕರಣ ತೀವ್ರ ಸ್ವರೂಪ ಪಡೆದಿದೆ. ಸೋನಿಪತ್ ಜಿಲ್ಲೆಯಲ್ಲಿ ಶವ ಪತ್ತೆಯಾದ ನಂತರ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಶೀತಲ್ ಶವ ಕಾಂಟಾ ಗ್ರಾಮದ ಬಳಿಯ ರಿಲಯನ್ಸ್ ಕಾಲುವೆಯಲ್ಲಿ ಪತ್ತೆಯಾಗಿದೆ. ಈ ಪ್ರಕರಣ ಹಳ್ಳಿಯಿಂದ ಹಿಡಿದು ಹರಿಯಾಣದ ಫ್ಯಾಷನ್ ಲೋಕದವರೆಗೆ ಭಾರೀ ಸಂಚಲನ ಸೃಷ್ಟಿಸಿದೆ. ಎರಡು ದಿನಗಳ ಹಿಂದೆ ನಾಪತ್ತೆಯಾಗಿದ್ದ ಮಾಡೆಲ್ ಶೀತಲ್ ಮೂಲತಃ ಕಲೀಲಾ ಮಜ್ರಾ ಗ್ರಾಮದವರು. ಹರಿಯಾಣವಿ ಆಲ್ಬಂಗಳ ಮೂಲಕ ಜನಪ್ರಿಯರಾಗಿದ್ರು. ತಮ್ಮ ಸಹೋದರಿ ಜೊತೆ ಪಾನಿಪತ್ನ ಸತ್ಕರ್ನ ಕಾಲೋನಿಯಲ್ಲಿ ವಾಸವಾಗಿದ್ರು. ಜೂನ್ 14ರಂದು ಅಹದ್ ಚಿತ್ರೀಕರಣಕ್ಕಾಗಿ ತೆರಳಿದ್ರು. ಬಳಿಕ ಶೂಟಿಂಗ್ಗೆ ಹೋಗಿದ್ದ ಶೀತಲ್ ಮನೆಗೆ ವಾಪಸ್ ಬಂದಿರಲಿಲ್ಲ. ಹೀಗಾಗಿ ಆಕೆಯ ಸಹೋದರಿ ಪೊಲೀಸರಿಗೆ ದೂರು ನೀಡಿದ್ರು. ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ತನಿಖೆಯನ್ನ ಶುರು ಮಾಡಿದ್ರು. ಈ ವೇಳೆ ಜೂನ್ 16ರಂದು ಸೋನಿಪತ್ನ ಕಾರ್ಕೋಡಾ ಬಳಿಯ ರಿಲಯನ್ಸ್ ಕಾಲುವೆ ಬಳಿ ಮಹಿಳೆಯೊಬ್ಬರ ಶವ ಪತ್ತೆಯಾಗಿತ್ತು. ಸ್ಥಳಕ್ಕೆ ದೌಡಾಯಿಸಿದ ಪೊಲೀಸರಿಗೆ ಮಹಿಳೆಯ ಎಡಗೈ ಮತ್ತು ಎದೆಯ ಮೇಲಿದ್ದ ಟ್ಯಾಟೂಗಳು ಸುಳಿವು ನೀಡಿದ್ವು. ಇದು ಶೀತಲ್ ಮೃತದೇಹ ಅನ್ನೋದನ್ನ ಖಾಕಿ ಪಡೆ ಖಚಿತಪಡಿಸಿಕೊಂಡಿತ್ತು. ಜೊತೆಗೆ ಶೀತಲ್ನ ಕತ್ತು ಸೀಳಿ ಕೊಲೆ ಮಾಡಿರುವುದು ಮರಣೋತ್ತರ ಪರೀಕ್ಷಾ ವರದಿಯಲ್ಲೂ ಕೂಡ ಸಾಬೀತಾಗಿತ್ತು. ಇನ್ನು ಮಾಡೆಲ್ ಶೀತಲ್ ಅಲಿಯಾ ಶಿಮ್ಮಿ ಚೌಧರಿ ಸಹೋದರಿ ನೀಡಿರುವ ದೂರಿನ ಪ್ರಕಾರ ಶೀತಲ್ ಮಾಜಿ ಗೆಳೆಯನ ವಿರುದ್ಧ ಅನುಮಾನ ಮೂಡಿತ್ತು. ಶೀತಲ್ ಈ ಹಿಂದೆ ಹೋಟೆಲ್ನಲ್ಲಿ ಕೆಲಸ ಮಾಡೋ ವೇಳೆ ಸುನೀಲ್ ಎಂಬಾತನ ಪರಿಚಯವಾಗಿತ್ತು. ಮದುವೆ ಆಗುವಂತೆ ಒತ್ತಾಯಿಸ್ತಾ ಇದ್ದಂತೆ. ಆದರೆ ಸುನೀಲ್ಗೆ ಈಗಾಗಲೇ ಮದುವೆಯಾಗಿ ಮಕ್ಕಳು ಇದ್ದಿದ್ರಿಂದ ಸಹಜವಾಗಿ ಅಂತರ ಕಾಯ್ದುಕೊಂಡಿದ್ಲು. ಇದರಿಂದ ಕೆರಳಿ ಕೆಂಡವಾಗಿದ್ದ ಸುನೀಲ್ ನಾನಿನ್ನ ಬಿಡಲಾರೆ ಅಂತ ಶೀತಲ್ ಬೆನ್ನು ಬಿದ್ದಿದ್ದ. ಜೂನ್ 14ರ ಶನಿವಾರ ಶೀತಲ್ಗೆ ಸಹೋದರಿ ನೇಹಾ ವಿಡಿಯೋ ಕರೆ ಮಾಡಿದ್ದಾಳೆ. ಆ ವೇಳೆ ಸುನೀಲ್ ತನ್ನ ಮೇಲೆ ಹಲ್ಲೆ ಮಾಡಿದ್ದಾನೆ ಅನ್ನೋದನ್ನ ಹೇಳಿದ್ರು. ಆ ಬಳಿಕ ಹಲವು ಬಾರಿ ಪ್ರಯತ್ನಿಸಿದ್ರು. ಶೀತಲ್ ಸಂಪರ್ಕಕ್ಕೆ ಸಿಕ್ಕಿರಲಿಲ್ಲ. ಜೂನ್ 15ರ ಭಾನುವಾರ ಬೆಳಗ್ಗೆ ಸುನೀಲ್ ಇದ್ದ ಕಾರ್ ಕೂಡ ಕಾಲುವೆಯಲ್ಲಿ ಪತ್ತೆಯಾಗಿತ್ತು. ಕಾರ್ನಲ್ಲಿದ್ದ ಸುನೀಲ್ನನ್ನ ರಕ್ಷಣೆ ಮಾಡಲಾಗಿತ್ತು. ಸದ್ಯ ಸುನೀಲ್ನನ್ನ ಬಂಧಿಸಿರುವ ಪೊಲೀಸರು ವಿಚಾರಣೆಯನ್ನ ನಡೆಸುತ್ತಿದ್ದಾರೆ. ಪೊಲೀಸರ ಪ್ರಕಾರ ಆಲ್ಬಂ ಚಿತ್ರೀಕರಣಕ್ಕಾಗಿ ಶೀತಲ್ ಪಾನಿಪತ್ನ ಅಹರ್ ಗ್ರಾಮಕ್ಕೆ ಹೋಗಿದ್ರು. ಆಗ ಆ ರಾತ್ರಿ ಸುನೀಲ್ ಅನಿರೀಕ್ಷಿತವಾಗಿ ಅವಳನ್ನ ಭೇಟಿಯಾಗೋಕೆ ಬಂದಿದ್ದ. ಮಧ್ಯಾಹ್ನ ಶೀತಲ್ನ ಕಾರಿನಲ್ಲಿ ಕರೆದೊಯ್ದಿದ್ದ. ಇಬ್ಬರು ಕೂಡ ಮದ್ಯವನ್ನ ಸೇವಿಸಿದ್ರು. ಸ್ವಲ್ಪ ಸಮಯದ ಬಳಿಕ ಇಬ್ಬರ ಮಧ್ಯೆ ವಾಗ್ವಾದ ಶುರುವಾಗಿದೆ. ಸಹೋದರಿಗೆ ಶೀತಲ್ ಫೋನ್ ಮಾಡಿದ್ಲು. ಸಹಾಯ ಮಾಡುವಂತೆ ಕೇಳಿಕೊಂಡಿದ್ಲು. ಬಳಿಕ ಫೋನ್ ಸ್ವಿಚ್ ಆಫ್ ಆಗಿದೆ. ಆರೋಪಿ ಸುನೀಲ್ ಪ್ರೇಯಸಿ ಶೀತಲ್ ಕುತ್ತಿಗೆಯನ್ನ ಚಾಕುವಿನಿಂದ ಹಲವು ಬಾರಿ ಚುಚ್ಚಿ ಸಿಡಿತ. ಬಳಿಕ ಆಕೆಯ ಮೃತದೇಹ ಕಾರು ಎರಡನ್ನ ಕಾಲುವೆ ಬಳಿ ತಳ್ಳಿ ಎಸ್ಕೇಪ್ ಆಗೋಕೆ ನೋಡಿದ್ದ. ಒಟ್ನಲ್ಲಿ ಶೀತಲ್ ಎಂಬ ಮುದ್ದಾದ ಹುಡುಗಿ ಹರಿಯಾಣದ ಗ್ರಾಮೀಣ ಹಳ್ಳಿಯೊಂದರಲ್ಲಿ ಬೆಳೆದವಳು. ಬಡ ಕುಟುಂಬದಲ್ಲಿ ಹುಟ್ಟಿದ ಈಕೆ ಕೃಷಿಕರ ಮನೆಯ ಮಗಳು. ಬಡತನ ಸಂಪ್ರದಾಯ ಯಾವತ್ತೂ ಶೀತಲ್ನ ಕನಸುಗಳಿಗೆ ಅಡ್ಡಿಯಾಗಲಿಲ್ಲ. ಆದರೆ ಸುನೀಲ್ನಂತಹ ಕೆಟ್ಟ ಹುಳುಗಳಿಂದಾಗಿ ಶೀತಲ್ ರೀತಿಯ ಅದೆಷ್ಟೋ ಹೆಣ್ಣು ಮಕ್ಕಳ ಮಣ್ಣಲ್ಲಿ ಮಣ್ಣಾಗಿದ್ದಾರೆ.